ಹೈಕಮಾಂಡ್ ಅಂಗಳದಲ್ಲಿ ಈಗ ಸಂಪುಟ ವಿಸ್ತರಣೆಯ ಚೆಂಡು ಹೋಗಿ ಬಿದ್ದಿದೆ. ಇನ್ನೆರಡು ದಿನದಲ್ಲಿ ಹಾಗಾದ್ರೆ ಆಗುತ್ತಾ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ? ರಾಜ್ಯ ಕಾಂಗ್ರೆಸ್ ನಾಯಕರು ನಾಳೆ ದೆಹಲಿಗೆ ಭೇಟಿ ನೀಡತಕ್ಕಂಥ ಸಾಧ್ಯತೆ ಇದೆ. ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿ ಪ್ರವಾಸ ಹೊರಡಬಹುದಾ? ರಾಹುಲ್ ಗಾಂಧಿ ಸಮಯ ನೀಡಿದ್ರೆ ನಾಳೆಯೇ ದೆಹಲಿ ಪ್ರವಾಸ ಮಾಡ್ತಾರೆ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 15ರ ಒಳಗಡೆ ಸಂಪುಟ ವಿಸ್ತರಣೆ ಆಗತ್ತೆ. ಶುಭ ಸುದ್ದಿ ಸಿಗ್ತಕ್ಕಂಥ ನಿರೀಕ್ಷೆಯಲ್ಲಿ ಇದೀಗ ಸಚಿವಾಕಾಂಕ್ಷಿ ಶಾಸಕರು ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಪುಟ ವಿಸ್ತರಣೆಯ ಸದ್ದು ಇದೀಗ ಜೋರಾಗಿದೆ. ಸಚಿವ ಸ್ಥಾನಕ್ಕಾಗಿ ತಿಂಗಳುಗಳಿಂದ ಕಾಯ್ತಿರತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಒಂದಿಷ್ಟು ಕುತೂಹಲ ಈಗ ತಾರಕಕ್ಕೇರಿದೆ. ಕಳೆದ ಹಲವು ವಾರಗಳಿಂದ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿಕೊಂಡು ಭಾರತಕ್ಕೆ ವಾಪಸ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ದೆಹಲಿ ಭೇಟಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ನಾಳೆ ದೆಹಲಿಗೆ ತೆರಳತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೋರಲಾಗಿದ್ದು, ಸಮಯ ಬೈ ಚಾನ್ಸ್ ಸಿಕ್ಕರೆ ನಾಳೆಯೇ ಹೈಕಮಾಂಡ್ ಜೊತೆ ಒಂದು ಮಹತ್ವದ ಸಭೆ ನಡೀತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದೆ. ಈ ಸಭೆಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಅಂತಿಮ ಚರ್ಚೆ ನಡೀಬಹುದು ಅಂತಕ್ಕಂಥ ಒಂದು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಜುಲೈ 15ರ ಒಳಗಡೆ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗ ಆಷಾಢ ಇರೋದ್ರಿಂದ ವಿಸ್ತರಣೆ ಸಾಧ್ಯ ಇಲ್ಲ ಅನ್ನುವಂಥ ಒಂದಿಷ್ಟು ಊಹಾಪೋಹಗಳಿಗೆ ತೆರೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಯಾವಾಗ ದೆಹಲಿಗೆ ಈ ನಾಯಕರುಗಳು ಹೊರಡ್ತಾರೆ, ಯಾವಾಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂದರೆ ಬನ್ನಿ ಅಂತ, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಹನುಮಂತರಾಜು. ಪ್ರಮೋದ್, ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗಾಗಿ ಏನು ಸಾಕಷ್ಟು ಆಕಾಂಕ್ಷಿಗಳು ಕೂಡ ಲಾಬಿಯನ್ನು ನಡೆಸ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಧಾನ ಪರಿಷತ್ನ ಚುನಾವಣೆ ಆದ ನಂತರದಲ್ಲಿ ಏನು ಇರ್ತಕ್ಕಂಥ ಸಚಿವ ಸ್ಥಾನಗಳನ್ನು ವಿಸ್ತರಣೆ ಮಾಡ್ತೀವಿ ಅಂತ ಕೇಳಿ ಹೈಕಮಾಂಡ್ ಕೂಡ ಈಗಾಗಲೇ ಏನು ಒಂದು ಭರವಸೆನ ನೀಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಹುಲ್ ಗಾಂಧಿ ಕೂಡ ಏನು ವಿದೇಶಿ ಪ್ರವಾಸ ಕೈಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕೆಲವು ದಿನಗಳಿಂದ ಏನು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬಿಡುಬಿಟ್ಟು ತಮ್ಮ ಲಾಬಿಯನ್ನು ನಡೆಸ್ತಿದ್ರು. ಇದೀಗ ಏನು ರಾಹುಲ್ ಗಾಂಧಿ ನಿನ್ನೆ ತಡರಾತ್ರಿ ಕೂಡ ಏನು ದೇಶಕ್ಕೆ ಮರಳಿ ಬಂದಿರೋದ್ರಿಂದ, ಜೊತೆಗೆ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಆಪ್ತರದ ಒಂದು ಲಿಸ್ಟ್ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಒಂದು ಲಿಸ್ಟ್ ಅನ್ನ ತಯಾರು ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಅಂತಿಮ ಮುದ್ರೆ ಹೊತ್ತಲಿಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ಪರ್ಮಿಷನ್ ಕೇಳಲಿಕ್ಕೆ ಈಗಾಗಲೇ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕೂಡ ಈಗ ದೆಹಲಿಗೆ ಒಂದು ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟದ್ದೇ ಆದಲ್ಲಿ ಒಟ್ಟಾರೆ ಮೂರು ನಾಯಕರು, ಜೊತೆಗೆ ಏನು ಕೆಪಿಸಿಸಿ ಅಧ್ಯಕ್ಷರಾದಂತಹ ಏನು ಹರಿಪ್ರಸಾದ್ ಸೇರಿದಂತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್, ಈ ಮೂವರು ತೆರಳಿ ಈಗಾಗಲೇ ಏನು ಅಂತಿಮವಾಗಿ ಸಿದ್ಧಪಡಿಸಿರೋ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರ ಮುಂದಿಟ್ಟು ಆ ಪಟ್ಟಿಯನ್ನ ಫೈನಲ್ ಮಾಡುವಂತಕ್ಕೂ ಹೋಗ್ತಾರೆ. ಯಾಕೆಂದ್ರೆ ಮುಂಬರುವ ದಿನಗಳಲ್ಲಿ ಆಷಾಢ ಮಾಸ ಬರೋದ್ರಿಂದ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಸಾಂಪ್ರದಾಯಿಕವಾಗಿ ಜೊತೆಗೆ ದೈವಿಕ ಮನೋಭಾವನೆ ಹೊಂದಿರೋದ್ರಿಂದ ಆಷಾಢದಲ್ಲಿ ನಾನು ಮಂತ್ರಿಮಂಡಲ ವಿಸ್ತರಣೆ ಮಾಡಿದ್ರೆ ಎಲ್ಲ ಒಂದು ಕಡೆ ತೊಂದರೆ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ, ಜೊತೆಗೆ ಈಗಾಗಲೇ ಸಚಿವಾಕಾಂಕ್ಷಿಗಳ ಒತ್ತಡ ಕೂಡ ಇರೋದ್ರಿಂದ ಈಗಾಗಲೇ ಬಂದಿರತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಒಂದು ಲಿಸ್ಟ್ ಅನ್ನ ತಯಾರು ಮಾಡುವಲ್ಲಿ ಈಗ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ತಮ್ಮ ವರ್ಕೌಟ್ ಅನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಏನು ಸಾಮಾಜಿಕವಾರು, ಜಾತಿವಾರು, ಜೊತೆಗೆ ಏನು ವಯಸ್ಸಿನ ವಾರು ಈಗಾಗಲೇ ರಾಹುಲ್ ಗಾಂಧಿ ಅವರು ಏನು ಕೊಟ್ಟಿದ್ದಾರೆ ಫಾರ್ಮುಲಾ, ಆ ಫಾರ್ಮುಲಾ ವಾರು ಈಗಾಗಲೇ ಪಟ್ಟಿಯನ್ನ ತಯಾರು ಮಾಡಿಕೊಂಡು ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ಲಿಸ್ಟ್ ಅನ್ನ ತಯಾರು ಮಾಡಿದ್ರೆ, ಮತ್ತೊಂದು ಕಡೆ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿಎಂ ಕೂಡ ಒಂದು ಲಿಸ್ಟ್ ಅನ್ನ ತಯಾರು ಮಾಡಿದ್ದಾರೆ. ಈ ಎರಡು ಲಿಸ್ಟ್ ಅನ್ನ ತಾಳೆ ಮಾಡಿ ಈ ಹೈಕಮಾಂಡ್ ಕೂಡ ಯಾವ ಆಕಾಂಕ್ಷಿಗಳಿಗೆ ಒತ್ತನ್ನು ನೀಡುತ್ತೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಸೇರಿದಂತೆ ಇವರೆಲ್ಲ ಯಾವ ಆಕಾಂಕ್ಷಿಗಳಿಗೆ ಜಾಸ್ತಿ ಒತ್ತನ್ನು ನೀಡ್ತಾರೆ ಅನ್ನೋದು ಸದ್ಯ ಕುತೂಹಲ ಆಗಿದೆ. ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಫಾರ್ಮುಲಾ ಏನಿದೆ, ವಯಸ್ಸಿನ ಆಧಾರದ ಮೇಲೆ, ಜೊತೆಗೆ 2028ರ ಚುನಾವಣೆ ಏನಿದೆ, ಆ ಚುನಾವಣೆಯನ್ನು ಮುಂದಿಟ್ಕೊಂಡು ನಾವು ಯಾವ ರೀತಿಯಲ್ಲಿ ಸಚಿವ ಸ್ಥಾನ ವಿಸ್ತರಣೆ ಮಾಡಿದ್ರೆ ನಾವು 2028ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಈಗಾಗಲೇ ಅದರದ್ದು ಆದಂಥ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಏನು ಸಚಿವ ಸ್ಥಾನ ದೊರಕುತ್ತೆ ಅವ್ರಿಗೆ ಈಗ ಹಿಂದೆ ಕೂಡ ಸಿಎಂ
ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸ್ಥಾನದಲ್ಲಿ ಏನಿರ್ತಕ್ಕಂಥ ಹಿರಿಯ ಸಚಿವರಿಗೆ ಕೂಡ ಕೊಟ್ಟು ಈಗ ಯುವ ಸಚಿವರಿಗೂ ಈಗ 1 ಬಾರಿ ಅಥವಾ 2 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರಿಗೆ ಏನಾದರೂ ಸ್ಥಾನ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.